ಹಲೋ ನಮಸ್ಕಾರ. ಮೀರಾ ಜೊತೆ ನನ್ನ ಸಾಲಿಡ್ಸ್ನ ಜರ್ನಿ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ವಿಲ್ ಬಿ ಇನ್ 2 ಪಾರ್ಟ್ಸ್. ಒಂದು, ಫಸ್ಟ್ ರಾಗಿನೇ ಇಂಟ್ರೊಡ್ಯೂಸ್ ಮಾಡಿರೋದು ನಾನು, ಲೈಕ್ ಎನಿ ಅದರ್ ಸೌತ್ ಇಂಡಿಯನ್ ಮದರ್. ಅದನ್ನು ಹೇಗೆ ಮಾಡಿದೆ ಫ್ರಮ್ ದ ಸ್ಕ್ರ್ಯಾಚ್ ಅನ್ನೋದ್ರ ಬಗ್ಗೆ. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೈಟ್ ಶೇರ್ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ನಾನೇನು ತೊಗೊಂಡಿದ್ದೀನಿ ಅಂತ ಹೇಳೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ರಾಗಿ ತೊಗೊಂಡು ಚೆನ್ನಾಗಿ ತೊಳೆದು ಒಣಗಿಸಿ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ. ಸೊ ನಾನು ಅದನ್ನು 1 kg ಅಷ್ಟು ರಾಗಿನ ತೊಗೊಂಡು ಹಿಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ರಾಗಿನ ಒಂದು 8 hours ಅಥವಾ 10 hours ನೆನೆಸಿ ಈಗ ಮೊಳಕೆ ಬರೋಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಅದು ಇನ್ನೂ ವೆಯ್ಟ್ ಮಾಡಬಹುದು, ಬಟ್ ಐ ಡೋಂಟ್ ಥಿಂಕ್ ಐ ಆಮ್ ಗೋನಾ ವೆಯ್ಟ್. ಇದನ್ನು ಈಗ ಕಂಪ್ಲೀಟಾಗಿ ಒಣಗಿಸ್ತಾ ಇದ್ದೀನಿ. ಇಷ್ಟನ್ನು ಈಗ ಒಂದು ಮೊರದಲ್ಲಿ ಹಾಕಿ ಇದನ್ನ ಬಿಸಿಲಲ್ಲಿ ಒಣಗಿಸ್ತೀನಿ. ಸೊ ಬಟ್ಟೆ ಕೆಳಗಡೆ ಇರೋದ್ರಲ್ಲೆಲ್ಲ ಉದ್ದುದ್ದ ಬಂದಿದೆ, ಬೇರೆದೆಲ್ಲ ಸ್ವಲ್ಪ ಚಿಕ್ಕದು ಬಂದಿದೆ. ಇಟ್ಸ್ ಓಕೆ. ಮೊಳಕೆ ಬರಿಸ್ಬೇಕಾದ್ರೆ ಉದ್ದ ಬರಬೇಕಂತ 2-3 ದಿನ ಇಟ್ಟು ಅದು ಫಂಗಸ್ ಬಂದು ಹಾಳಾಗೋಕ್ಕಿಂತ ಒಂದೇ ದಿನದಲ್ಲಿ 1-1.5 ದಿನದಲ್ಲಿ ಎಷ್ಟು ಮೊಳಕೆ ಬರುತ್ತೆ ಅಷ್ಟನ್ನು ಉಪಯೋಗಿಸೋದು ಒಳ್ಳೆಯದು. ಪಂಚಲ್ಲಿ ಈ ಥರ ಸ್ವಲ್ಪ ದೂರಕ್ಕೆ ಒಣಗಿ ಹಾಕಿದೆ. ಹಲೋ ಹಾಯ್. ಸೊ ನಾನು ರಾಗಿನ ಒಂಚೂರು ಉಗುರು ಬೆಚ್ಚ ಹುರ್ಕೊಂಡು ಪುಡಿ ಮಾಡಿಕೊಂಡೆ. ಐ ಕಂಪ್ಲೀಟ್ಲಿ ಫಾರ್ಗಾಟ್ ಟು ರೆಕಾರ್ಡ್. ಮೀರಾ ವಾಸ್ ಕ್ರೈಯಿಂಗ್ ಆ್ಯಂಡ್ ಅವಳನ್ನ ಸಮಾಧಾನ ಮಾಡ್ಕೊಂಡು ಹೇಗೋ ಮಾಡಿದ್ದು. ಸೊ ನನಗೆ ಮರ್ತೇ ಹೋಯಿತು. ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಸೊ ದಟ್ ಆ ಹಸಿದೇನಾದ್ರು ಸ್ಮೆಲ್ ಇದ್ದರೆ ಹೋಗಲಿ ಅಂತ. ಅದಾದಮೇಲೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಾಣಿಸೋಣ ಅಥವಾ ಏನು ಹೇಳ್ತೀರಾ, ಜರಡಿ ಹಿಡಿಯೋಣ. ಫೈನ್ ಪೌಡರ್ ಮಾತ್ರ ಇಟ್ಕೊಂಡು ಉಳಿದಿದ್ದನ್ನು ಮತ್ತೆ ಇನ್ನೊಂದ್ಸತಿ ಮಿಕ್ಸಿಲಿ ಹಾಕೊಂಡು ಟ್ರೈ ಮಾಡೋಣ. ಐ ಕಂಪ್ಲೀಟ್ಲಿ ಫಾರ್ಗಾಟ್ ಟು ಫಿಲ್ಮ್ ಇಟ್. ಐಮ್ ಸಾರಿ. ಈಗ ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆ, ಇದು ಗಂಟು ಅವಶ್ಯಕತೆ ಇಲ್ಲ, ಅದಕ್ಕೆ ಒಂದು ಏನಂತಾರೆ ಮಲ್ಮಲ್ ಬಟ್ಟೆ ಅನ್ಬೋದು, ಪಂಚೆ ಬಟ್ಟೆ ಅನ್ಬೋದು, ಏನಂತಾರೆ ಪ್ಯೂರ್ ಕಾಟನ್ ಟವಲ್. ಇದನ್ನು ಅಡುಗೆಗೆ ಅಂತಲೇ ಬಳಸುವಂಥದ್ದು. ಸೊ ಅದನ್ನು ಕಟ್ಕೊಂಡು ಒಂದು ದಾರನೂ ಕಟ್ಕೊಂಡಿದ್ದೀನಿ. ಇದು ಸೆಟಪ್ಪು ನೋಡ್ಬೋದು, ಕೆಳಗಡೆ ಪಾತ್ರೆ ಕಾಣಿಸ್ತಾ ಇದೆ. ಈಗ ಇದಕ್ಕೆ ನಾವು ಚೂರೇ ಹಾಕ್ಕೊಳ್ಬೇಕು. ನಾನು ಕ್ಯಾಮ್ರಾ ಹಿಡ್ಕೊಂಡು ಮಾಡ್ತಿರೋದ್ರಿಂದ ತುಂಬ ಕಡಿಮೆ ಹಾಕ್ಬಿಟ್ಟು ತೋರಿಸ್ತೀನಿ, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಪುಡಿನ ಥರನೂ ಮಾಡ್ಬೋದು ಅಥವಾ ಕೈಯಲ್ಲಿ ಮಾಡ್ಬೋದು. ಫೈನ್ ಪೌಡರ್ ಮಾತ್ರ ಕೆಳಗೆ ಬೀಳುತ್ತೆ. ಸ್ವಲ್ಪ ದೊಡ್ಡ ಆದಮೇಲೆ ಒಂಚೂರು ಫೈಬರ್ ಇದ್ದರೆ ಓಕೆ, ಬಟ್ ಇವಾಗ ಅದಕ್ಕೆ ಮಕ್ಕಳಿಗೆ ಗ್ಯಾಗಲ್ ಆಗ್ಬೋದು, ಚೋಕ್ ಆಗ್ಬೋದು, ಹಾಗಾಗಿ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದರಲ್ಲಿ ಚೆನ್ನಾಗಿ ಸಾಣಿಸ್ಕೊಳ್ಳೋಣ. ನೋಡ್ಬೋದು ಎಷ್ಟು ಫೈನ್ ಪೌಡರ್ ಸಿಕ್ಕಿದೆ ಅಂತ. ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಪ್ರಿಸರ್ವ್ ಮಾಡ್ಕೊಳ್ಬಹುದು. ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟೊಂದೆಲ್ಲ, ಸೆಕೆಂಡ್ ಟೈಮಿಂದ ಇಷ್ಟು ಜರಡಿ ಬೇಡ. ಈಗ ರಾಗಿ ಸರಿ ಅಥವಾ ರಾಗಿ ಮಣ್ಣಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. 2 ಸ್ಕೂಪ್ಸ್ ತೊಗೊಳ್ತಾ ಇದ್ದೀನಿ. ಇದು ಫಾರ್ಮುಲಾ ಮಿಲ್ಕಲ್ಲಿ ಬರೋವಂಥ ಸ್ಕೂಪ್. ಸೊ ಆ 2 ಸ್ಕೂಪ್ಗೆ ಅರೌಂಡ್ 60 ml ಆಫ್ ವಾಟರ್. ಸೊ ಫಸ್ಟ್ ಚೂರು ಹಾಕ್ಕೊಂಡು ಗಂಟಿಲ್ದ ಹಾಗೆ ಕಲಿಸ್ಕೊಳ್ತೀನಿ. ಆಮೇಲೆ ಚೂರು ಬೆಲ್ಲ, ಸ್ಪೂನಲ್ಲಿ ಇರೋದಷ್ಟು ಬೀಳಲ್ಲ, ಜಾಸ್ತಿ ಕಾಣ್ಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡು ಉಳಿದಿರೋ ನೀರನ್ನೂ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಳ್ಳೋಣ. ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಬೇಕು. ಆಮೇಲೆ ಎಷ್ಟೊಂದು ಸತಿ ಕುಕ್ ಆಗಿದೆ ಅಂತ ಅನಿಸುತ್ತೆ, ಬಟ್ ಕುಕ್ ಆಗಿರೋದಿಲ್ಲ. ಹಾಗಾಗಿ ನಾವು ಟೇಸ್ಟ್ ಮಾಡಿನೇ ಮಕ್ಳಿಗೆ ಕೊಡಬೇಕು. ನೋಡ್ತಾ ಇದ್ದೀರಾ ದಪ್ಪ ಆಗ್ತಾಯಿದೆ. ದಪ್ಪ ಆಗ್ತಿದೆ ಅಂದಾಗ ಕಂಟಿನ್ಯೂಸ್ ಸ್ಟರ್ ಮಾಡೋಕ್ಕೆ ಶುರು ಮಾಡಿ. ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗತ್ತೆ. ಇದು ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಗೊತ್ತಾಗಿರೋದು. ರುಚಿಗೆ ಚೂರು ತುಪ್ಪ. ಸೊ ಮತ್ತು ಕುದಿಬೇಕು. ಇದು
ಚೆನ್ನಾಗಿ ಕುದಿಬೇಕು. ಇದೆಲ್ಲ ಒಂದು ಐ ಥಿಂಕ್ 7 ಮಿನಿಟ್ಸ್ 8 ಮಿನಿಟ್ಸ್ ತೊಗೊಳುತ್ತೆ. ಇವಾಗ ಆ್ಯಕ್ಚುಲಿ ರಾಗಿ ರೆಡಿಯಾಗಿದೆ. ಹೀಗೇ ನಾನು 1 ತಿಂಗಳು ತಿನ್ನಿಸಿರೋದೊಳಗೆ ತುಂಬ ಕಡಿಮೆ ಪ್ರಮಾಣದಿಂದ ಶುರು ಮಾಡಿದ್ದೆ. ಇವತ್ತು ನಾನು ಪಾಲಕ್ ಪ್ಯೂರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಶಿ ಈಸ್ ಇನ್ ಹರ್ 7th ಆ್ಯಕ್ಚುಲಿ 8th ಮಂತ್. ಸೊ ಪಾಲಕ್ ರಾಗಿ ಕೊಡ್ತಾಯಿದ್ದೀನಿ, ಹಾಗಾಗಿ ಪಾಲಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಮಾಡ್ಬೋದು, ಕ್ಯಾರೆಟ್ ಮಾಡ್ಬೋದು, ಪಾಲಕ್ ಮಾಡ್ಬೋದು. ನಾನು ಇದು 3 ಮಾಡ್ತೀನಿ, ಗೊತ್ತಿರೋ ಕಾಂಬಿನೇಷನ್ಸ್. ಹಾಗಾಗಿ ಇವತ್ತು ಪಾಲಕ್ ರಾಗಿ ಇದು ಕೂಡ ಚೆನ್ನಾಗಿ ಕುದಿಬೇಕು. ರಾಗಿ ಮಮ್ಮ ದಾದ ಮಮ್ಮ ಮುಂದು ರಾಗಿ ಮಮ್ಮ ದ ಆ ಆ ಆ ಆ ಆ ಆ ಆ ಹಮ್ ದ ಬತ್ತನೆ 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 ಹಮ್ ಹಮ್ ಹಮ್. ವೆರಿ ಗುಡ್. ವಾಟ್ ಆರ್ ವಿ ಈಟಿಂಗ್? ಪಾಲಕ್ ರಾಗಿ. ಪಾಲಕ್ ರಾಗಿ. Hum, 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 hum. Do you like it? Yes, yes, Mama. Yes, yes, Mama. Huh. How do you eat in a spoon? Show it to Mama, Kanda. Very good. Very good. Huh. One more time, one more time, one more time. How do you eat in a spoon? How do you eat in a spoon? Hold it. Huh. Huh. Very good. My Mudukanda, very I will do kind of bottle out now. Wow. Do you want some more water? Do you want some more water? Wow. Very good. Very good. Da 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 da. Ham. Paula's favorite spoon.